ಥರ ಥರ ಜಡೆಗಳು ನೋಡಿರ್ಬೋದು, ಹೂವಿನ ಜಡೆ, ಮೊಗ್ಗಿನ ಜಡೆ, ನಾನಾ ರೀತಿ ಜಡೆ ನೋಡಿರ್ಬೋದು. ಇವತ್ತು ನಾನು ಮುತ್ತಿಂದ ಜಡೆ ಮಾಡೋದು ತೋರಿಸ್ತೀನಿ, ಪ್ಲಾಸ್ಟಿಕ್ ವೈರ್ ಉಪಯೋಗಿಸ್ಕೊಂಡು. ಮುತ್ತಿನ ಜಡೆಗೆ ಬೇಕಾದ ಮೆಟೀರಿಯಲ್ಸ್: ಪ್ಲಾಸ್ಟಿಕ್ ವೈರ್, ವೈಟ್ ಮುತ್ತುಗಳು, ಗೋಲ್ಡನ್ ಬೀಡ್ಸ್, ಹುಕ್ಸ್ಗಳು ಮತ್ತು ಕತ್ತರಿ. ಮೊದಲಿಗೆ ಈ ಪ್ಲಾಸ್ಟಿಕ್ ವೈರ್ ಈ ಥರ ರಿಂಗ್ ಶೇಪಲ್ಲಿ ಸಿಗುತ್ತೆ. ನಿಧಾನಕ್ಕೆ ಬಿಡಿಸ್ಕೋಬೇಕು. ಬಿಡಿಸ್ಬೇಕಾದ್ರೆ ತುಂಬ ಗಂಟಾಗತ್ತೆ. ಒಂದು ಬಿಡಿಸ್ಕೊಂಡು ಪೆನ್ಸಿಲ್ಗೆ, ಸ್ಕೇಲ್ಗೆ ಯಾವುದಕ್ಕಾದರೂ ನೀವು ಸುತ್ಕೊಳ್ಳಿ. ಮಕ್ಳಿಗಾದರೆ 1 ಮೊಳ ಸಾಕು, ದೊಡ್ಡವ್ರಿಗಾದರೆ 1.5 ಮೊಳ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ 12 ಪೀಸ್ ಇರಬೇಕು. ಒಂದೇ ಅಳತೆಯಲ್ಲಿ 12 ಪೀಸ್ ಕಟ್ ಮಾಡ್ಕೊಳ್ಳಿ. ಲೆಂತಲ್ಲಿ ವೇರಿಯೇಷನ್ ಆಗಬಾರ್ದು. ಮೆಷರ್ಮೆಂಟು ಕರೆಕ್ಟಾಗಿದ್ದರೆ ನಮಗೆ ಜಡೆಗೆ ಹಾಕಿದಾಗ ಏರುಪೇರು ಆಗೋದಿಲ್ಲ. ಒಂದೇ ಮೆಷರ್ಮೆಂಟ್ 12 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ 12 ಪೀಸ್ನ 3 ಭಾಗ ಮಾಡ್ಕೋಬೇಕು. ಅಂದರೆ ಒಂದೊಂದು ಪಾರ್ಟಲ್ಲಿ 4 ವೈರ್ ತೊಗೋಬೇಕು. 3 ಭಾಗ ಮಾಡಿಕೊಂಡು ಸಮಾನವಾಗಿ ಇಟ್ಕೊಳ್ಳಿ. ಒಂದು ಹುಕ್ ಬರುತ್ತೆ. ಈ 4 ವೈರ್ಗೂ ಸೇರಿಸಿ ಹುಕ್ಕಿಗೆ ಗಂಟು ಹಾಕಬೇಕು. ಈಗ 4 ವೈರ್ ಸೇರಿಸಿದ್ದೀನಿ. ಇದು ಸೇರಿಸಿ ಗಟ್ಟಿಯಾಗಿ ಗಂಟು ಹಾಕಬೇಕಾಗುತ್ತೆ. ಸ್ವಲ್ಪ ಹತ್ತಿರದಕ್ಕೆ ತೊಗೊಂಡು ಬಂದು ಗಂಟು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ವೈರ್ ಇರೋದು ಕೊನೆಯಲ್ಲಿ ಸ್ವಲ್ಪ ಕ್ಯಾಂಡ್ಲ್ ತೊಗೊಂಡು ಬರ್ನ್ ಮಾಡಿದ್ರೆ ಅದು ಟೈಟಾಗಿ ಕೂರುತ್ತೆ. ಈ 4 ವೈರು ಪೋಣಿಸಿ ಒಂದು ಹುಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ 4 ವೈರ್ ಸೇರಿ ನಾವೀಗ ಗೋಲ್ಡನ್ ಬೀಡ್ಸ್ ಹಾಕ್ಕೋಬೇಕಾಗತ್ತೆ. ಒಂದು ವೈರ್ಗೆ 4 ಗೋಲ್ಡನ್ ಬೀಡ್ಸ್ ಹಾಕ್ಕೋಬೇಕು. ಒಂದು ಮಣಿ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಹಾಕ್ತಾಯಿದ್ದೀನಿ. ಪ್ಲಾಸ್ಟಿಕ್ ವೈರ್ ಆದರೆ ಈಸಿಯಾಗಿ ತೂರುತ್ತೆ ಮತ್ತು ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಈ ದಾರ ನೀರು ಬಿದ್ದು ತುಂಬ ದಿನ ಮಡಚಿಟ್ರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. 3 ವೈರ್ಗೂ ಒಂದು 4 ಗೋಲ್ಡನ್ ಬೀಡ್ಸ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟು ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ. ಈಗ ಒಂದು ಪಾರ್ಟ್ ತೊಗೊಂಡು 4 ವೈರ್ ಇದೆ ಇದರಲ್ಲಿ. ಪ್ರತಿಯೊಂದು ವೈರ್ಗೂ ಈ ಬಿಳಿ ಮುತ್ತುಗಳು ಏನಿದೆ ಅದನ್ನು ನಾವು 10 ಪೋಣಿಸ್ಬೇಕಾಗತ್ತೆ. ಒಂದೊಂದು ವೈರ್ಗೂ 10 ಪೋಣಿಸ್ಬೇಕಾಗತ್ತೆ. ಈಗ ಒಂದು ಪಾರ್ಟ್ ತೊಗೊಂಡು ಅದರಲ್ಲಿ 4 ವೈರ್ ಇರುತ್ತೆ. ಅದರಲ್ಲಿ ಒಂದೊಂದಕ್ಕೆ 10 ಬಿಳಿ ಮುತ್ತುಗಳನ್ನ ಪೋಣಿಸ್ಬೇಕಾಗತ್ತೆ. ಈಗ ನೋಡಿ, ಪ್ರತಿಯೊಂದು ವೈರ್ಗೂ 10 ಮಣಿನ ಮುತ್ತುಗಳನ್ನ ಪೋಣಿಸ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ. ಇದೇ ರೀತಿ 3 ಪಾರ್ಟ್ಗೂ ನಾವು 10 ಮಣಿನ ಸೇರಿಸ್ಕೋಬೇಕು. ಅದು ಪ್ರತಿಯೊಂದು ವೈರ್ಗೂ 10 ಮಣಿ ಪೋಣಿಸ್ಕೊಂಡು 3 ಪಾರ್ಟು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ, ಒಂದು ಹುಕ್ಕಲ್ಲಿ 4 ವೈರ್ ಇದೆಯಲ್ಲ, ಇದ್ರದ್ದು 2 ವೈರು, ಇದ್ರದ್ದು 2 ವೈರ್ ತೊಗೋಬೇಕು. ಈ 2 ಸೇರಿ 4 ಆದಾಗ ಇದಕ್ಕೊಂದು ಗೋಲ್ಡ್ ಬೀಡ್ಸ್ ಹಾಕಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಪಾರ್ಟಿಂದ 2 ವೈರು ಸೇರಿ ಇನ್ನೊಂದು ಗೋಲ್ಡ್ ಬೀಡ್ಸ್ ಸೇರಿಸ್ಬೇಕಾಗುತ್ತೆ. 4 ವೈರ್ ಸೇರಿಸಿ ಮತ್ತು ಇನ್ನೊಂದು ಗೋಲ್ಡ್ ಬೀಡ್ಸು ಸೇರಿಸ್ತಾ ಇದ್ದೀನಿ. ಉಳಿದ 2 ವೈರು ಮತ್ತು ಮೊದಲನೇದು ಪಾರ್ಟಿಂದ 2 ವೈರು ಸೇರಿಸಿ ಇನ್ನೊಂದು ಗೋಲ್ಡ್ ಬೀಡ್ಸ್ ಹಾಕಬೇಕಾಗುತ್ತೆ. 4 ವೈರ್ ಆಗುತ್ತೆ. ಆಗ ಒಂದು ಗೋಲ್ಡ್ ಬೀಡ್ಸ್ ಹಾಕಬೇಕು. ಈಗ ನಾನು ಬಿಳಿ ಮತ್ತು ಗೋಲ್ಡ್ ಕಲರ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಕ್ರೀಮ್ ಕಲರ್ ಹಾಕೋಬೋದು, ಆಫ್ ವೈಟ್ ಅಂತ ಬರ್ತಲ್ಲ ಅದು ಹಾಕೋಬೋದು, ರೆಡ್ ಕಲರ್ ಹಾಕೋಬೋದು. ಕಲರ್ ಬೀಡ್ಸ್ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕಾದ್ರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಡ್ರೆಸ್ ಮ್ಯಾಚಿಂಗ್ ಕೂಡ ಹಾಕೋಬೋದು, ಸ್ಯಾರಿ ಮ್ಯಾಚಿಂಗ್, ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೋಬೋದು. ಈಗ ಇಲ್ಲಿ ಒಂದು ಫಸ್ಟ್ ಸ್ಟೆಪ್ ರೆಡಿಯಾಗಿದೆ. ಈಗ ಇದೇ ರೀತಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 9 ಮಣಿ ಹಾಕೋಬೇಕು. ಒಂದೊಂದು ಮಣಿ ಕಡಿಮೆ ಮಾಡ್ಕೊಂಡು ಬರಬೇಕು. ಇಲ್ಲಿ ನಮಗೆ ಜಡೆ ದಪ್ಪ ಇರೋರ್ಗಾದರೆ ಸ್ವಲ್ಪ ದೊಡ್ಡದೇ ಹಾಕೋಬೇಕಾಗತ್ತೆ. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲೂ 10 ಮಣಿ ಹಾಕ್ಕೊಳ್ಳಿ. ಈಗ ಪ್ರತಿಯೊಂದು ವೈರ್ಗೂ 10 ಮಣಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಹಾಕ್ಕೊಂಡಿದ್ವಿ ಅದೇ ರೀತಿ 10 ಮಣಿಗಳನ್ನ ಪುನಃ ಪೋಣಿಸ್ಕೋಬೇಕು. ಪ್ರತಿಯೊಂದು ವೈರ್ಗೂ 10 ಮಣಿನ ಪೋಣಿಸ್ಕೋಬೇಕು. ದೇವರು ಅಲಂಕಾರ ಮಾಡಿದಾಗ ಈ ವರಮಹಾಲಕ್ಷ್ಮಿ, ಗೌರಿಗೆ ಜಡೆ ಕೂಡ ಇದನ್ನು ಬಳಸ್ಬೋದು. ಇದೇ ರೀತಿ 12 ವೈರ್ಗೂ 10 ಮುತ್ತುಗಳನ್ನ ಪೋಣಿಸ್ಕೋಬೇಕು. ಈಗ ನೋಡಿ, ಪ್ರತಿಯೊಂದು ವೈರ್ಗೂ 10 ಬಿಳಿ ಮುತ್ತನ್ನ ಪೋಣಿಸಿದ್ದೀನಿ. ಈಗ ಫಸ್ಟ್ ಸ್ಟೆಪ್ ಹೇಗೆ ಮಾಡಿದ್ವಿ, ಫಸ್ಟ್ ವೈರ್ದು 2 ಮತ್ತು ಸೆಕೆಂಡ್ ಸ್ಟೆಪ್ದು 2 ವೈರ್ ಸೇರಿಸಿ ಮತ್ತೆ ಗೋಲ್ಡನ್ ಬೀಡ್ಸ್ ಹಾಕಬೇಕು. ಈ 2 ವೈರು ಮೊದಲನೇ ಸ್ಟೆಪ್ ಏನು ಮಾಡಿದ್ವೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಮಕ್ಳಿಗಾದರೆ ಚಿಕ್ಕದು, ದೊಡ್ಡವ್ರಿಗಾದರೆ ಸ್ವಲ್ಪ ಉದ್ದದ್ದು ಹಾಕ್ಕೊಂಡು ಸೇಮ್ ಪ್ರೊಸೀಜರ್ನ ನಿಮಗೆ ಎಷ್ಟು ಉದ್ದ ಬೇಕೋ ಅಲ್ಲಿವರೆಗೂ ಮುತ್ಕೊಂಡು ಪೋಣಿಸ್ಕೊಂಡು ಮತ್ತು ಗೋಲ್ಡನ್ ಬೀಡ್ಸ್ ಹಾಕಿ ಎಕ್ಸ್ಚೇಂಜ್ ಮಾಡ್ಕೊಳೋದು. ನಿಧಾನಕ್ಕೆ ಹಾಕಬೇಕಾದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಈಗ ಮತ್ತೆ ಈ 2 ಪಕ್ಕದ 2 ತೊಗೊಂಡು ಮತ್ತೆ 4 ವೈರ್ ತೊಗೊಂಡು ಗೋಲ್ಡನ್ ಬೀಡ್ಸ್ ಹಾಕಬೇಕು. ಈಗ ನಿಮ್ಗೆ ಎಷ್ಟು ಸ್ಟೆಪ್ಪು ಎಷ್ಟು ಉದ್ದ ಬೇಕು ಅನಿಸುತ್ತೋ ಅಷ್ಟು ಉದ್ದ ಪೋಣಿಸ್ಕೊಂಡು ಮಾಡ್ಕೋಬೋದು. ನೋಡಿ, ಇದು ಸೆಕೆಂಡ್ ಸ್ಟೆಪ್ ಫಿನಿಷ್ ಮಾಡಿದ್ದೀನಿ. ಇದೇ ರೀತಿ ನಿಮ್ಗೆ ಎಷ್ಟು ಉದ್ದ ಬೇಕೋ 10 ಮಣಿ 2 ಸ್ಟೆಪ್ ಹಾಕಿದ್ದೀನಿ. 9 ಮಣಿಗಳು ಪೋಣಿಸ್ಕೊಳೋದು ಮತ್ತು ಒಂದು ಗೋಲ್ಡನ್ ಬೀಡ್ಸ್ ಹಾಕೋದು. 8, 7 ನಿಮ್ಗೆ ಎಷ್ಟು ಉದ್ದ ಬೇಕೋ ಹಾಗೆ ಒಂದೊಂದು ಮಣಿ ಕಡಿಮೆ ಮಾಡ್ಕೊಂಡು ಬರಬೇಕು. ಕೊನೆಯಲ್ಲಿ ಈ ಗೋಲ್ಡ್ ಬೀಡ್ಸಿಂದ ಎಂಡ್ ಮಾಡಿ ಗಂಟು ಹಾಕಿದ್ರೆ ನಿಮಗೆ ಮುತ್ತಿನ ಜಡೆ ಆಗಿದೆ.
ನಾನು ಈಗ ಆಲ್ರೆಡಿ ಒಂದು ಮಾಡಿದ್ದೀನಿ. ರೆಡಿಯಾಗಿದ್ದು ಮುತ್ತಿನ ಜಡೆ ಈ ರೀತಿ ಬರುತ್ತೆ ನೋಡಿ. ಇದು ಫುಲ್ ರೆಡಿ ಆದಮೇಲೆ ಈ ರೀತಿ ಬರುತ್ತೆ. ಕೊನೆ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದೊಂದಕ್ಕೂ 10 ಗೋಲ್ಡ್ ಬೀಡ್ಸ್ ಹಾಕಿ 10 ಬೀಡ್ಸ್ ಹಾಕಿದ್ಮೇಲೆ ಪ್ಲಾಸ್ಟಿಕ್ ವೈರ್ನ ಒಳಗಡೆ ಸೇರಿಸಿ ಗಂಟು ಹಾಕಿಬಿಡಿ. ಇದು ಕೊನೆ ಸ್ಟೆಪ್. ಗೋಲ್ಡ್ ಎಂಡ್ ಮಾಡೋದ್ರಿಂದ ಇಲ್ಲಿ ಫಸ್ಟ್ ಗೋಲ್ಡ್ ಮಾಡಿದ್ದೀವಿ ಶುರುವು, ಎಂಡ್ ಗೋಲ್ಡ್ ಆದರೆ ಒಳ್ಳೆ ಲುಕ್ ಬರುತ್ತೆ. ಈಗ ರೆಡಿಯಾಗಿರೋ ಮುತ್ತಿನ ಜಡೆ ನಾನು ಕುಚ್ಚು ಮತ್ತು ಚೌಲಿಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದು ರೆಡಿಯಾಗಿರೋದು ಚೌಲಿ. ಇದು ನಿಮ್ಗೆ ಎಷ್ಟು ಉದ್ದದ್ದು ಬೇಕೋ ಅಷ್ಟು ಜಡೆ ಹಾಕ್ಕೊಳ್ಳಿ. ಇದು ಕೆಳಗಡೆ ಏನು ಓಪನ್ ಬಿಟ್ಟಿರ್ತೀರೋ ಅದನ್ನು ಈಗ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಕೆಳಗಡೆಯಿಂದ ಓಪನ್ ಮಾಡ್ಕೋಬೇಕು. ಕೆಳಗಡೆಯಿಂದ ಓಪನ್ ಮಾಡ್ಕೊಂಡಿದ್ದು ಈ ಜಡೆನ ಇದ್ರೊಳಗಡೆ ಹಾಕಬೇಕು. ಈ ರೀತಿ ಫುಲ್ಲು ಜಡೆ ಕಂಪ್ಲೀಟ್ ಕವರ್ ಆಗುತ್ತೆ. ಇದು ಈ ಮೇಲೆ ಏನು ಉಕ್ಕು ಬರುತ್ತೆ ನಮ್ಮದು ಜಡೆ ಎಣ್ದಾಗ ಅದ್ರ ಮೇಲೆ ಹಾಕೊಳಕ್ಕಾಗತ್ತೆ. ಇದು ಈ ಥರ ಬರುತ್ತೆ. ಕುಚ್ಚಿಂದ ಎಕ್ಸ್ಟ್ರಾ ದಾರ ಇರೋದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕೂದಲಿರುತ್ತೆ ಅದಕ್ಕೆ ನಿಧಾನಕ್ಕೆ ಟೈ ಮಾಡ್ಕೊಂಡು ಬನ್ನಿ. ನಮಗೀಗ ಕುಚ್ಚಿನ ಸಮೇತ ಮುತ್ತಿನ ಜಡೆ ರೆಡಿ ಆಗುತ್ತೆ. ಇದು ರೆಡಿಯಾಗಿರೋ ಜಡೆ ಈ ರೀತಿ ಆಗುತ್ತೆ. ರೆಡಿಯಾದ ಮುತ್ತಿನ ಜಡೆನ ಈ ಹುಕ್ ಏನು ಹಾಕಿರ್ತೀವಿ ಈ ಮೇಲ್ಗಡೆ ಕೂದಲಿಗೆ ನಾವು ಒಂದೊಂದೇ ಸಿಗಿಸ್ಬೇಕಾಗತ್ತೆ. ನಿಧಾನಕ್ಕೆ ಈ ಕೂದಲು ತೊಗೊಂಡು ಈ ಹುಕ್ಕಿಗೆ ಸಿಗಿಸ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಮುತ್ತಿನ ಜಡೆ ಹೇಗೆ ಮಾಡೋದು ಅಂತ. ಈ ಥರ ನೀವು ಮಾಡಿ ಮದುವೆ ಮುಂಜಿ ನಾಮಕರಣ ಆ ಥರದ್ರೆಲ್ಲ ಹಾಕ್ಕೋಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.